ಇದು ಇದು ಆ್ಯಂಡ್ ಈ ಚಾನಲ್ ಇವಾಗ ನೋಡಿದ್ರಲ್ಲ, ಆ ಚಾನಲ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಈ ಥರ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೆಂಗೆ ಬಂದಿದೆ ಅಂತ. ಆ್ಯಂಡ್ ಜಸ್ಟ್ ಈ ಥರ ಮಿಲಿಯನ್ ಗಟ್ಟಲೆ ವ್ಯೂಸ್ ಯಾವ ಥರ ತರೋದು ನಿಮ್ಮ ಚಾನಲ್ ಏನಂತ ಹೇಳ್ಕೊಡ್ತೀನಿ. ಅದು ಜಸ್ಟ್ ಕಾಪಿ ಪೇಸ್ಟಿಂದ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವಾಗ ಆವಾಗಲೇ ಹೇಳಿದ್ನಲ್ಲ, ಆ ಥರ ಚಾನಲ್ ಯಾವ ಥರ ರನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ರನ್ ಮಾಡೋದಲ್ಲ, ಮೈನಾಗಿ ಯಾವ ಥರ ಆ ಥರ ವೀಡಿಯೋಸ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಯಾವುದೋ ವೀಡಿಯೋನ ಕಾಪಿ ಮಾಡಿ ಆ್ಯಂಡ್ ಅದನ್ನು ಲೈಟಾಗಿ ಎಡಿಟ್ ಮಾಡಿ ನಿಮ್ಮ ಚಾನಲ್ ಅಥವಾ ನಿಮ್ಮ ಯಾವ ಪೇಜ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡೋದಷ್ಟೇ. ಅದಕ್ಕೆ ಯಾವುದೇ ಜಾಸ್ತಿ ಎಡಿಟಿಂಗ್ ಸ್ಕಿಲ್ಸ್ ಬೇಕಾಗಿಲ್ಲ, ಏನಿಲ್ಲ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನೀವು ಪಿಂಟ್ರೆಸ್ಟಿಗೆ ಬನ್ನಿ ಆ್ಯಂಡ್ ಪಿಂಟ್ರೆಸ್ಟ್ ಅಕೌಂಟ್ ಇಲ್ಲಾಂದರೆ ಸೈನ್ ಅಪ್ ಮಾಡ್ಕೊಳ್ಳಿ. ಆ್ಯಂಡ್ ಸರ್ಚ್ ಬಾರಲ್ಲಿ ಬಂದು ಕ್ಯಾಟ್ AI ಸ್ಟೋರೀಸ್ ಅಂತ ಸರ್ಚ್ ಮಾಡಿ. ಆ್ಯಂಡ್ ನಿಮಗಲ್ಲಿ ಎಷ್ಟೊಂದು ವೀಡಿಯೋಸ್ ಸಿಗುತ್ತೆ. ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೋ ಆ ವಿಡಿಯೋದ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಶೇರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಕಾಪಿ ಆದಮೇಲೆ ಕ್ರೋಮ್ಗೆ ಬಂದು ಅಥವಾ ಅದರ ಸರ್ಚ್ ಇಂಜಿನಿಗೆ ಬಂದು ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಹಾಕಿ. ಹಾಕಾದ್ಮೇಲೆ ನಾನಿಲ್ಲಿ ಚೂಸ್ ಮಾಡ್ತೀನಲ್ಲ ವೆಬ್ಸೈಟು, ಅದೇ ಚೂಸ್ ಮಾಡಿ. ಇಲ್ಲಿ ಸೆಕೆಂಡ್ ಒನ್ ನಾನು ಚೂಸ್ ಮಾಡ್ತೀನಿ, ಸೇವ್ ಪಿನ್ ಅಂತ. ಮಾಡಾದ್ಮೇಲೆ ಅಲ್ಲಿ ನೀವು ಪೇಸ್ಟ್ ಮಾಡಿದ್ರಲ್ಲ ವಿಡಿಯೋ ಲಿಂಕು, ಕಾಪಿ ಮಾಡಿದ್ರಲ್ಲ ವಿಡಿಯೋ ಲಿಂಕು, ಆ ಲಿಂಕ್ನ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಲೋಡಿಂಗ್ ಆಗ್ತಿದೆ. ಅದಾದಮೇಲೆ ನಿಮ್ಮ ವಿಡಿಯೋ ಇಲ್ಲಿ ಸಿಗುತ್ತೆ. ನಿಮ್ಮ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 1080p ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಯೂಟ್ಯೂಬಿಗೆ ಬಂದು ನಮಗೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಕ್ಯಾಟ್ ನಾನ್ ಕಾಪಿರೈಟ್ ಮ್ಯೂಸಿಕನ್ನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ನಾನು ಸೆಕೆಂಡ್ ಒನ್ ಚೂಸ್ ಮಾಡ್ತೀನಿ. ಇದರಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡಿ. ಆ್ಯಂಡ್ ಅದು ನಾನ್ ಕಾಪಿರೈಟ್ ಮ್ಯೂಸಿಕ್ ಅದರದ್ದು ಲಿಂಕ್ ಕಾಪಿ ಮಾಡಿಕೊಂಡು ಅದನ್ನು ಕ್ರೋಮ್ ಅಥವಾ ಯಾವುದಾದ್ರೂ ವೆಬ್ಸೈಟ್ಸಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಆಡಿಯೋ ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕ್ಯಾಪ್ಕಟ್ಟಿಗೆ ಬಂದು ನೀವು ಕ್ಯಾಪ್ಕಟ್ಟಿಗೆ ನಿಮ್ಮ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಪೋರ್ಟ್ ಆದಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಒಂದು 5 to 6 ಕಟ್ಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಕಂಫರ್ಟಬಲ್ ಅಥವಾ ನಿಮ್ಗೆ ಎಲ್ಲಿ ಓಕೆ ಅನಿಸುತ್ತೋ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಅಂದರೆ ಮಧ್ಯಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಒಂದು 5 to 6 ಮ್ಯಾಕ್ಸಿಮಮ್ ಇರಲಿ. ಆ್ಯಂಡ್ ನಾನಿಲ್ಲಿ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ಸ್ಪ್ಲಿಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನೀವು ಏನಪ್ಪ ಮಾಡಬೇಕು ಅಂದರೆ ಟ್ರಾನ್ಸಾಕ್ಷನ್ಸ್ಗೆ ಇಲ್ಲಿ ಮೇಲ್ಗಡೆ ಮಾಮೂಲಿ ನಿಮ್ಗೆ ಗೊತ್ತಲ್ಲ, ಕ್ಯಾಪ್ಕಟ್ಟಲ್ಲಿ ಟ್ರಾನ್ಸಾಕ್ಷನ್ ಯಾವುದಾದ್ರೂ ಚೂಸ್ ಮಾಡಿ. ಇದೆ ಅಂತ ಏನಿಲ್ಲ, ನಾನಿಲ್ಲಿ ರ್ಯಾಂಡಮಾಗಿ ಯಾವುದಾದ್ರೂ ಚೂಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಟ್ರಾನ್ಸಾಕ್ಷನ್ಸು. ನೆಕ್ಸ್ಟು ಟ್ರಾನ್ಸಾಕ್ಷನ್ಸಲ್ಲಿ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ ಇಲ್ಲಿ ಎಫೆಕ್ಟ್ಸ್ಗೆ ಹೋಗಿ ನಿಮ್ಗೆ ಯಾವುದು ಎಫೆಕ್ಟ್ಸ್ ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ಅಂದರೆ ಆ ವಿಡಿಯೋಗೆ ಯಾವುದೊಂದು ಮೀಡಿಯಮ್ ರೇಂಜಿಗೆ ಒಂದು ಲುಕ್ ಕೊಡುತ್ತೋ ಆ್ಯಂಡ್ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡುತ್ತೋ ಆ ಎಫೆಕ್ಟ್ಸ್ ಹಾಕ್ಕೊಳ್ಳಿ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಎಡ್ಜ್ ಗ್ಲೋ, ಸ್ವಲ್ಪ ಗ್ಲೋ ಹಾಕ್ಕೊಳ್ಳಿ ನಮ್ಮ ವಿಡಿಯೋ ಅಂತ. ಸೊ ನಾನಿಲ್ಲಿ ವಿಡಿಯೋ ಗ್ಲೋ ಕಾಣಲಿ ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಈ ಕಲರ್ ಗ್ರೇಡಿಂಗ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಒಂದೇ ಕ್ಲಿಪ್ ಕನ್ವರ್ಟ್ ಮಾಡಿಕೊಂಡೆ. ಇದಾದಮೇಲೆ ಕಲರ್ ಗ್ರೇಡಿಂಗ್ ಮಾಡೋಕ್ಕೋಸ್ಕರ ಇಲ್ಲಿ ನನ್ನ ವೀಡಿಯೋನ ಹತ್ರ ಕಾಂಪೌಂಡ್ ಕ್ಲಿಪ್ ಮಾಡಿಕೊಂಡೆ. ಇಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನಿಮ್ಗೆ ಯಾವ ಥರ ಬೇಕಾದ್ರೆ ಕಲರ್ ಗ್ರೇಡಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಿಂಪಲ್ ಆಗಿರಲಿ, ಓವರಾಗಿ ಬೇಡ. ಆ್ಯಂಡ್ ಕಲರ್ ಗ್ರೇಡಿಂಗ್ ಆದಮೇಲೆ ನೆಕ್ಸ್ಟ್ ನಾನು ಇನ್ನೂ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಗೈಸ್. ಓಕೆ, ನಾನು ಮಾಡೋ ಥರನೇ ಕಾಪಿ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲರ್ ಗ್ರೇಡಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕಲರ್ ಗ್ರೇಡಿಂಗ್ ಆದಮೇಲೆ ನಾನು ಆಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ನಾವು ಡೌನ್ಲೋಡ್ ಮಾಡಿದ್ವಲ್ಲ ಯೂಟ್ಯೂಬು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದು ನಾನು ಇಂಪೋರ್ಟ್ ಮಾಡಿಕೊಂಡು ಹಾಕ್ಕೊಂಡೆ. ಆ್ಯಂಡ್ ಅದು ಹಾಕ್ಕೊಂಡಾಯಿತು. ನೆಕ್ಸ್ಟ್ ಏನು ಮಾಡಿ ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಟೆಕ್ಸ್ಟಲ್ಲಿ ನಾನಿಲ್ಲಿ ಏನಂತ ಹಾಕ್ತೀನಿ ಅಂದರೆ ಒಂದು ನಿಮಿಷ ಇದನ್ನು ಡ್ರ್ಯಾಗ್ ಮಾಡ್ಕೊಂಬೋಣ. ಟೆಕ್ಸ್ಟಲ್ಲಿ ಕ್ಯಾಟ್ ಸ್ಟೋರಿ ಕ್ಯಾಟ್ ಸ್ಟೋರಿ ಅಂತ ಹಾಕಿ ಯಾವುದಾದ್ರೂ ಒಂದು ಇಮೋಜಿ ಹಾಕೋಣ. ಆ್ಯಂಡ್ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಅದು ಹಾಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಚೂಸ್ ಮಾಡ್ತೀನಿ, ಅಂದರೆ ಫಾಂಟ್ ಕಲರು. ನೆಕ್ಸ್ಟ್ ಹಂಗೆ ಡೌನಿಗೆ ಬಂದು ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ವಿತ್ ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಚೂಸ್ ಮಾಡಿ, ಯಾವುದಾದ್ರೂ ಸ್ಟೈಲ್ ಹಾಕ್ಕೊಳ್ಳಿ. ಅದೇ ಹಾಕ್ಕೊಬೇಕು ಅಂತ ಏನಿಲ್ಲ.
ಇಲ್ಲಿ ಫಾಂಟು ನಾನು ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡಿದ್ದರಿಂದ ಎಲ್ಲ ಜಪಾನ್ದೇ ಬರ್ತಿದೆ, ಅದೇನು ಬೇಕಾಗಿಲ್ಲ. ಸೊ ನಾನು ಹಂಗೆ ಬಿಡ್ತೀನಿ. ನೆಕ್ಸ್ಟ್ ಅದನ್ನು ಮತ್ತೆ ಕಾಪಿ ಮಾಡಿಕೊಂಡು ಇನ್ನೊಂದು ಟೆಕ್ಸ್ಟ್ ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ ಕ್ಯಾಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಏನಾದರೂ ಹಾಕ್ತೀನಿ. ಒಂದು ನಿಮಿಷ. ಇಂಟ್ರೆಸ್ಟಿಂಗ್ ಕ್ಯಾಟ್ ಸ್ಟೋರಿ ಅಂತ ಹಾಕೊತೀನಿ ಇಲ್ಲಿ ನಾನು. ಇಂಟ್ರೆಸ್ಟಿಂಗ್ ಸ್ಟೋರಿ. ಓಕೆ, ಅಷ್ಟೇ ಗೈಸ್. ನೀವು ಎಡಿಟ್ ಮುಗೀತು, ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಗೈಸ್ ಇಷ್ಟೇ ಸಿಂಪಲ್ ಸ್ಟೆಪ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ ಅಂದರೆ ಧನ್ಯವಾದಗಳು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ ಗೈಸ್, ವಿಡಿಯೋ ಅಲ್ಲಿವರೆಗೂ ಟಾಟಾ, ಬೈ ಬೈ. ಗೈಸ್ ನಾನು ಹಿಂಗೆ ಬಿಟ್ಟು ಹೋಗ್ತೀನಿ ಹೇಳಿ ನಿಮಗೆ ಬೋನಸ್ ಟಿಪ್ ಹೇಳ್ದಂಗೆ. ಆ್ಯಂಡ್ ಆ ಬೋನಸ್ ಟಿಪ್ ಏನಪ್ಪ ಅಂದರೆ, ನೀವು ಶಾರ್ಟ್ಸಿಗೆ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಟ್ರೆಂಡಿಂಗ್ ಮ್ಯೂಸಿಕ್ನ ಆ್ಯಡ್ ಮಾಡಿ, ಯಾವುದಾದ್ರೂ ಓಕೆ, ಅದನ್ನು ಆ್ಯಡ್ ಮಾಡಿ. ಅದನ್ನು ಫುಲ್ ವಾಲ್ಯೂಮ್ ಕೊಡೋಕೆ ಹೋಗ್ಬೇಡಿ, ಜಸ್ಟ್ 1% ಇಕ್ಕಿ ಆ ಆಡಿಯೋನ ನೀವು ಜಸ್ಟ್ ಶೇರ್ ಮಾಡಿ ಯೂಟ್ಯೂಬಲ್ಲಿ. ಏನಕ್ಕಪ್ಪ ಅಂದರೆ ಆ ಥರ ಆ್ಯಡ್ ಮಾಡೋದ್ರಿಂದ ನಿಮ್ಮ ಶಾರ್ಟ್ಸು ವೈರಲ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ. ಓಕೆ ಗೈಸ್, ಬಾಯ್ ಬಾಯ್.